ಎಲ್ರಿಗೂ ನಮಸ್ಕಾರ. ವಾವ್ ಈಸ್ ಸಿಂಪ್ಲಿ ವಾವ್. ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಖುಷಿ ಆಗ್ತಾ ಇದೆ ಅಂದರೆ, ನಾನು ಸುಮಾರು ವರ್ಷಗಳಿಂದ ಈ ಕಲೆಯಲ್ಲಿ ತೊಡ್ಕೊಂಡಿದ್ದೀನಿ. ಈ ಥರ ಒಂದು ಕಾರ್ಯಕ್ರಮಕ್ಕೆ 3 ದಿನಗಟ್ಟಲೆ, ನಾಳೆಗೆ 4 ದಿನಗಟ್ಟಲೆ ಯಾವತ್ತೂ ಎಲ್ಲಿ ಉಳ್ಕೊಂಡಿಲ್ಲ. ಹೋಗೋದು, ಕಾರ್ಯಕ್ರಮ ಮಾಡ್ಕೊಳ್ಳೋದು, ಬರೋದು, ಹಾಡೋದು, ಕುಣಿಯೋದು, ಖಾನ ಪೀನ ಸೋನ ಅಂತಾರಲ್ಲ ಹಾಗಿದ್ದೆ. ಇವತ್ತು ಬಂದಾಗಿಂದ ನಮಗೆ ಇಲ್ಲಿ ಯೋಗವನ್ನು ಮಾಡೋದು ಕಲಿಸ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಧ್ಯಾನ ಮಾಡೋದನ್ನು ಕಲಿಸ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಬದುಕು ಬರೀ ಹಾಡೋದೇ ಕುಣಿಯೋದೇ ಆಯ್ತಲ್ಲ ಅಂತ ಅಂದ್ಕೊಂಡವಳಿಗೆ ಇವತ್ತು ಬೇರೆ ಒಂದು ಪ್ರಪಂಚವನ್ನು ನನಗೆ ತೋರಿಸ್ಕೊಡ್ತು. ತುಂಬ ಖುಷಿ ಆಯಿತು. ಇನ್ಮೇಲೆ ಸಹ ನಾನು ಆ ರೀತಿ ಮಾಡಬೇಕಂತ, ಧ್ಯಾನ ಮಾಡಬೇಕು ಮನೆಯಲ್ಲಿ. ಈ ವಯಸ್ಸಲ್ಲಾದರೂ ಒಂದು ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಅನ್ನಿಸ್ತು. ತುಂಬ ಖುಷಿಯಾಯಿತು. ಇಡೀ ಕರ್ನಾಟಕದಲ್ಲಿ ನಾನು ಓಡಾಡಿ ಬಂದಿದ್ದೀನಿ. ಇಷ್ಟೊಂದು ಸಹಸ್ರಾರು ಜನಗಳು ಸೇರಿದಂಥ ಕಾರ್ಯಕ್ರಮ ಇದು ನನಗೆ ತುಂಬ ಅನುಭವವನ್ನು ಕೊಡ್ತು. ಆಮೇಲೆ ಇಂಥ ದೊಡ್ಡ ಗುರುಗಳು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ, ಕಲಾವಿದರನ್ನು ಮತ್ತು ಕಲಾ ಬಂಧುಗಳನ್ನು, ಆರಾಧಕರನ್ನು, ಪೋಷಕರನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಇದೊಂದು ಈಕ್ವಾಲಿಟಿ ಸ್ಟೇಜ್, ಇದೊಂದು ಸಮಾನತೆಯ ವೇದಿಕೆ. ಇಲ್ಲಿ ಲಿಂಗ ಸಮಾನತೆ ಇತ್ತು. ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಪಕ್ಷ ಇಲ್ಲ, ಯಾವ ಲಿಂಗ ಭೇದ ಇಲ್ಲದಂತೆ ಅದ್ಭುತ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದು ನನಗಂತೂ ತುಂಬ ಖುಷಿಯಾಯಿತು. ಮತ್ತು ಈ ಒಂದು ವಾತಾವರಣ, ಮಲೆನಾಡು, ಎಲ್ಲೋ ಒಂದು ಬೇರೆ ದೇಶದಲ್ಲಿದ್ದೀವೇನೋ ಅನ್ನಿಸ್ತಾ ಇತ್ತು. ತುಂಬ ಖುಷಿಯಾಯಿತು. ತುಂಬ ಖುಷಿಯಾಯಿತು. ವರ್ಣನೆ ಮಾಡೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ